ಈ ಒಂದು ಪಪ್ಪಿನ ಕಸ್ಟಮರು 30 ಡೇಸಲ್ಲೇ ಬಂದು ಕೇಳಿದಾಗ ನಾವು ಕೊಟ್ಟಿರಲಿಲ್ಲ. ಯಾಕೆ ಅಂತ ಹೇಳ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ನನ್ನ ಕ್ಲೈಂಟ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಒಳ್ಳೆ ಟಾಯ್ ಪುಡಲ್ನ ಬುಕ್ ಮಾಡ್ಕೊಂಡಿದ್ರು. 45 ಡೇಸ್ ಆದಮೇಲೆ ನನ್ನ ಕ್ಲೈಂಟ್ಗೆ ವಿತ್ ವ್ಯಾಕ್ಸಿನ್ ಪಪ್ಪಿನ ತುಂಬ ಸೇಫ್ಲಿ ಅವ್ರ ಮನೇಲಿರುವಂಥ ಸೀನಿಯರ್ ಡಾಗ್ಗೆ ಅವನ್ನ ಇಂಟ್ರಡ್ಯೂಸ್ ಮಾಡಿಸಿ ಪಪ್ಪಿಗೆ ಏನು ಫೀಡ್ ಕೊಡ್ತಾ ಇದ್ವಿ, ಹೇಗೆ ಕೊಡಬೇಕು ಅನ್ನೋದು ಕಸ್ಟಮರ್ಗೆ ತೋರಿಸಿ, ಕ್ವಾಂಟಿಟಿಲಿ ಡಾಗ್ಗೆ ಫುಡ್ ಕೊಡಬೇಕು ಅಂತ ಗೊತ್ತಾಗ್ದಿರೋ ಕಾರಣ ನಾವೇ ನಮ್ಮನೆಯಿಂದನೇ ಫುಡ್ ತೊಗೊಂಡೋಗಿ ಅವ್ನು ಹೇಗೆ ತಿಂತಾನೆ ಅಂತ ಕಸ್ಟಮರಿಗೆ ತೋರಿಸ್ಬಿಟ್ಟು ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ. ಬನ್ನಿ ನೋಡೋಣ. ಹಲೋ, ನನ್ನ ಹೆಸರು ಸಂಜನಾ ಅಂತ. ಸೊ ಐ ಆಮ್ ಬೇಸ್ಡ್ ಆಫ್ ವಿದ್ಯಾರಣ್ಯಪುರ. ಸೊ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ದೀಕ್ಷಿತ್ ಕೆನಲ್ ಅಂತ ಪೇಜ್ ನೋಡಿದ ತಕ್ಷಣ ಐ ಫೆಲ್ ಇನ್ ಲವ್ ವಿತ್ ದ ಫುಡ್ ವಿಚ್ ದೇ ವರ್ ಆ್ಯಕ್ಚುಲಿ ಕೀಪಿಂಗ್. ಸೊ ಹಾಗಾಗಿ ಆ ಥರ ಕ್ವಾಲಿಟಿ ಪಪ್ಪೀಸ್ ನಾನು ಆ್ಯಕ್ಚುಲಿ ಇದ್ ಕಡೆ ನೋಡಿದ್ದು ವೆರಿ ರೇರ್. ಸೊ ದಟ್ ವಾಸ್ ದ ರೀಸನ್ ಐ ಆ್ಯಕ್ಚುಲಿ ಸೈನ್ ಅಪ್ ಫಾರ್ ದೀಕ್ಷಿತ್ ಕೆನಲ್ಸ್. ಅಲ್ಲಿ ಹೋಗಿ ಐ ವೆಂಟ್ ಇನ್ ಪರ್ಸನ್ ಟು ಸಿ ಹೌ ದ ಪಪ್ಪಿ ಕ್ವಾಲಿಟಿ ಇಸ್. And I love the way they have actually maintained in the nurturing, like, you know, when the puppies are there. So adinda hidkondu everything is really good. So hagagi then I booked the puppy and I loved it and I fell in love with it, and today it arrived. So there you go. So I'm really happy about it, and thank you so much for Dikshit Kennels, and I loved your services. ನಿಮಗೂ ಇದೇ ರೀತಿ ಪೆಟ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.